ನಮ್ಮ ಕಾಳಿದಾಸ ಆಗಿರ್ಬೋದು, ಜಗದ ಶ್ರೇಷ್ಠ ಕವಿ ನಮ್ಮ ನಾಟಕಕಾರ ಶೇಕ್ಸ್ಪಿಯರ್ ಆಗಿರ್ಬೋದು, ಜಗದ ನಾಯಕರಾಗಿರ್ಬೋದು, ಧಾರ್ಮಿಕ ನಾಯಕರಾಗಿರ್ಬೋದು, ಭಕ್ತಾವ ನಾಯಕರಾಗಿರ್ಬೋದು, ಧಾರ್ಮಿಕರಾಗಿರೋದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಾಗಿರ್ಬೋದು. ನಾವೆಲ್ಲ ಕತೆ ಕಟ್ಟಿ ಏನೇನು ಹೇಳ್ಬಿಡ್ತೀವಿ. ಇಲ್ಲ, ಅವ್ರು ಹಾರ್ಡ್ ವರ್ಕ್ ಮಾಡಿದ್ದಾರೆ, ದುಡಿದಿದ್ದಾರೆ, ಸಮಾಜ ಪರವಾಗಿ ನಿಂತಿದ್ದಾರೆ, ಸದಾ ಸಮಾಜಕ್ಕಾಗಿ ಒಳ್ಳೆಯದನ್ನು ಬಯಸಿದ್ದಾರೆ. ಅದಕ್ಕಾಗಿ ಇವತ್ತು ಅವರು ಅನನ್ಯ ವಂದನೀಯರಾಗಿದ್ದಾರೆ. ಇಂಥದ್ದನ್ನು ನಾವು ಸುಮ್ಮನೆ ಏನೋ ಪವಾರ ಹೇಳೋ ಮತ್ತೇಳಿ ಅದು ದಾರಿ ತಪ್ಪಿಸ್ಬೇಡ ಅನ್ನೋಂಥ ಮಾತ್ರ ಸಿದ್ದರಾಮಯ್ಯ ಹೇಳಿದ್ದು ಇವತ್ತಿನ ಯುವಕರು ಇದನ್ನು ಸರಿಯಾಗಿ ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯಂಥ ಜನ ಪ್ರಗತಿಪರರು, ಚಿಂತಕರು, ಇವರು ದೇಶ ವಿರೋಧಿ ಅಲ್ಲ, ಇವರು ನೆಕ್ಸ್ಲೈಟ್ ಮಾಡ್ತಾ ಇದ್ದಾರೆ, ದೇಶ ವಿರೋಧಿ ಮಾಡ್ತಾ ಇದ್ದಾರೆ, ಅರ್ಬನ್ ನೆಕ್ಸ್ಲೈಟ್ ಅಂತ ಕರಿತಾ ಇದ್ದಾರೆ ಇವ್ರನ್ನೆಲ್ಲರೂ. ಅಲ್ಲ, ನಿಜವಾಗಿಯೂ ಈ ಸಮಾಜನ ಕಟ್ಟುತ್ತಿರುವಂಥ ಕಳಕಳಿದ್ದಂಥ ಜನ ಇವ್ರ ಮಾತನ್ನು ನಾವು ಯುವಕರು ಪಾಲಿಸ್ಬೇಕಾಗಿದೆ. ಅದ್ಬಿಟ್ಟು ಪವಾಡಗಳನ್ನ ಪುರುಷರ ಕತೆ ಪುರುಷರು ಆಗಬೇಕಾದ್ರೆ ಹಾರ್ಡ್ ವರ್ಕ್ ಇದ್ದೇ ಇರ್ತದೆ. ಅದರಿಂದ ಇವತ್ತು ಕಾಳಿದಾಸ ದೊಡ್ಡ ವ್ಯಕ್ತಿತ್ವ ಆಗಬೇಕಾದ್ರೆ ಅವ್ರು ಹಾರ್ಡ್ ವರ್ಕ್ ಅದ, ಸದಾ ದುಡಿಮದ, ನೋವು ಅದ, ಸಂಕಟ ಅದ. ಒಬ್ಬ ಕವಿ ಹಾಗೆ ಆಗುವುದಿಲ್ಲ, ಹಂಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ನೆಲೆಯಲ್ಲೇ ನಾವು ಇವತ್ತು ಸಿದ್ದರಾಮಯ್ಯನ ಮಾತಂತ ಹೋಗ್ಬೇಕಾಗಿದೆ. ಜೊತೆಗೆ ಇನ್ನೊಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಜಾತಿ ವ್ಯವಸ್ಥೆ ನಿಂತಲ್ಲಿರೋ, ಹೌದು ನಿಂತು ನೀರೋದು, ಅದೇನು ಪ್ರಗತಿ ಮಾಡಿಕೊಳ್ಳೋದಿಲ್ಲ. ನೀವು ಯಾವ ಜೊತೆ ಹುಟ್ಟಿದ್ರಿ ಅಲ್ಲೇ ಇರೋದು, ಅಲ್ಲೇ ಬೆಳೆದು, ಅಲ್ಲೇ ತಿನ್ನೋದು. ಹೀಗಾಗಿ ಅದು ಬೆಳೆಯುವಂಥದ್ದಲ್ಲ, ನಿಂತು ನೀರೋದು. ಜಾತಿ ಅನ್ನುವಂಥದ್ದು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದ ಅದೇನು ಕುಡಿದು ತಿಂದು ಸತ್ತು ಬಿಡುವಂಥದ್ದು. ಆ ಸಮಾಜ ಸುತ್ತಮುತ್ತ ಅಲ್ಲೇ ಬೆಳಿಲಾರದು ಅಳದು ಹೋಗುವಂಥದ್ದು. ಈ ಜಾತಿ ವ್ಯವಸ್ಥೆಯಿಂದಾಗಿ ನಾವು ಇವತ್ತು ಅನೇಕ ಪರಕೀಯರ ದಾಳಿಗೆ ಬಲಿಯಾಗಿ ಅನ್ನೋದನ್ನು ನಾವು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮನ್ನು ಮೊದಲಿಗೆ ಗ್ರೀಕರು ಬಂದರು, ಅದರ ನಂತರ ಇಸ್ಲಾಮಿಸ್ಟ್ ಬಂದರು, ಅದರಿಂದ ಮತ್ತಾರು ಬಂದರು, ಹೊರಗಿನವರು ಬಂದು ನಮ್ಮ ಸಾಕಷ್ಟು ಆಳಿದರು. ಕೊನೆಗೆ ಬ್ರಿಟಿಷರು ಬಂದರು. ಇವತ್ತು ನಮ್ಮನ್ನು ಆಳ್ತಾ ಇದ್ದಾರೆ, ನಮ್ಮಲ್ಲಿ ಮೇಲ್ಜಾತಿ ನಮ್ಮನ್ನು ಆಳ್ತಾ ಇದ್ದಾರೆ, ವಿದ್ಯಾವಂತರು ನಮ್ಮನ್ನು ಆಳ್ತಾ ಇದ್ದಾರೆ. ಇದು ಹೇಳೋದು ಏನಪ್ಪ ಅಂದರೆ ಇಲ್ಲೇ ಈ ಒಂದು ಜಾತಿಯಿಂದಾಗಿ ನಾವು ಯಾವಾಗಲೂ ಪರತಂತ್ರ್ಯರಾಗಿದ್ದೀವಿ. ನಮಗಿಲ್ಲೇ ಬರೆಯೋದು, ಓದೋದು, ಮಾಡೋದು ಸಿಗಲಿಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಏನಾಗಿದ್ದೀವಪ್ಪ ಅಂದರೆ ಗುಲಾಮರಾಗಿದ್ದೀವಪ್ಪ ಅನ್ನೋದು ಮಾತು. ಇದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಇಲ್ಲಿ ಸ್ಪಷ್ಟಪಡಿಸ್ಬೇಕಾಗ್ತದೆ.